ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಇಂದಿನ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದು ಹೋಳಿ ಹಬ್ಬ. ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಳಿ ಹಬ್ಬ ಎಂದರೆ ಬಣ್ಣಗಳ ಹಬ್ಬ. ತಮ್ಮೆಲ್ಲರ ಬದುಕಿನಲ್ಲಿ ಬಣ್ಣಗಳು ತುಂಬಿರಲಿ ಎಂದು ಆಶಿಸುತ್ತಾ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಆರಂಭ ಮಾಡುವ ಮೊದಲು ಇನ್ನೂ ಯಾರು ನಮ್ಮ ಚಾನೆಲ್ನನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕೆಳಗೆ ಕಾಣಿಸುವ ಆಲ್ ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ಎಲ್ಲ ನೋಟಿಫಿಕೇಷನ್ಗಳನ್ನು ತಪ್ಪದೇ ಪಡೆಯಿರಿ. ಇಂದಿನ ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆ: ಹೋಳಿ ಹಬ್ಬವನ್ನು ಯಾವ ಹಿಂದೂ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಫಾಲ್ಗುಣ. ನಿಮ್ಮ ಎರಡನೆಯ ಪ್ರಶ್ನೆ: ಹೋಳಿ ಹಬ್ಬವನ್ನು ಭಾರತದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಬಣ್ಣಗಳ ಹಬ್ಬ, ರಂಗಪಂಚಮಿ ಮತ್ತು ವಸಂತ ಉತ್ಸವ ಎಂದು ಕರೆಯಲಾಗುತ್ತದೆ. ನಿಮ್ಮ ಮೂರನೆಯ ಪ್ರಶ್ನೆ: ಹೋಳಿ ಹಬ್ಬವು ಚಳಿಗಾಲವನ್ನು ಅಂತ್ಯಗೊಳಿಸಿ ಯಾವ ಹೊಸ ಕಾಲವನ್ನು ಆರಂಭಿಸುತ್ತದೆ? ಸರಿಯಾದ ಉತ್ತರ ವಸಂತ ಕಾಲ. ನಿಮ್ಮ ನಾಲ್ಕನೆಯ ಪ್ರಶ್ನೆ: ಹೋಳಿ ಹಬ್ಬದ ಕಥೆಯು ಯಾರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಹೋಲಿಕಾ ಮತ್ತು ಪ್ರಹ್ಲಾದ. ನಿಮ್ಮ ಐದನೆಯ ಪ್ರಶ್ನೆ: ಹೋಳಿಯ ದಹನವನ್ನು ದಕ್ಷಿಣ ಭಾರತದಲ್ಲಿ ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಕಾಮದಹನ. ನಿಮ್ಮ ಆರನೆಯ ಪ್ರಶ್ನೆ: ಹಿರಣ್ಯಕಶ್ಯಪುವಿನ ಸಹೋದರಿಯ ಹೆಸರೇನು? ಸರಿಯಾದ ಉತ್ತರ ಹೋಲಿಕಾ.
ಇಂದು ಬಣ್ಣಗಳ ಹಬ್ಬ. ನಿಮ್ಮ ಬದುಕಿನಲ್ಲಿ ರಂಗು ರಂಗಾದ ಬಣ್ಣಗಳೇ ತುಂಬಿರಲಿ. ಚಿಕ್ಕ ಮಕ್ಕಳೆಲ್ಲರೂ ಹೆಚ್ಚಾಗಿ ಹೊರಗೆ ತರುವ ಬಣ್ಣವನ್ನು ಉಪಯೋಗಿಸುವ ಬದಲು ತಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲಿನ ಪರಿಸರದಲ್ಲಿ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳನ್ನು ಉಪಯೋಗಿಸಿ ಬಣ್ಣಗಳನ್ನು ತಯಾರಿಸಿ ಅದರಿಂದ ತಮ್ಮ ಸಂತೋಷವನ್ನು ಕಾಣಬಹುದು. ಇದರಿಂದ ತಮ್ಮ ಆರೋಗ್ಯದ ಕಡೆ ಸಹ ಗಮನವನ್ನು ಹರಿಸಬಹುದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.